ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ತು ನಾನು ರಾಶನ್ ಅಕ್ಕಿಯನ್ನು ಬಳಸಿ ಸೂಪರ್ ಆದ ಒಂದು ದೋಸೆ ಮಾಡಿ ತೋರ್ಸದೀನಿ. ಪರ್ಫೆಕ್ಟ್ ಆದ ಹೋಟೆಲ್ ರೀತಿ ಹೊಂಬಣ್ಣದ ಮತ್ತು ಗರಿ ಗರಿಯಾದ ದೋಸೆ. ಅಕ್ಕಿ ರುಬ್ಬುವಾಗ ಒಂದು ಸೀಕ್ರೆಟ್ ಪದಾರ್ಥನ ಹಾಕಿ ರುಬ್ಬಿದರೆ ದೋಸೆ ತುಂಬಾ ಚೆನ್ನಾಗಿ ಬರ್ತೈತಿ. ಬನ್ನಿ ಆ ಸೀಕ್ರೆಟ್ ಪದಾರ್ಥ ಹಾಕಿ ದೋಸೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ದೋಸೆ ಮಾಡಕ ನಾ ಇಲ್ಲಿ 3 ಕಪ್ ಅಕ್ಕಿ ತಗೊಂಡೇನು. ನಾ ಇಲ್ಲಿ ರಾಶನ್ ಅಕ್ಕಿ ತಗೊಂಡ್ ಮಾಡ್ಕೊಳ್ಳೋದೇನು. ನೀವು ಇಡ್ಲಿ ದೋಸೆ ಅಕ್ಕಿ ಬರ್ತಾವಲ್ಲ ಅವನ್ನ ತಗೊಂಡ್ ಬಿ ಮಾಡ್ಕೋಬಹುದು. ಯಾವ್ದು ರೈಸ್ ತಗೊಂಡ್ ಮಾಡ್ಕೋಬಹುದು. ಮತ್ತ 1/4 ಕಪ್ ಆಗೋಷ್ಟ ಉದ್ದಿನ ಬೇಳೆ ತಗೊಂಡೇನು. 1 ಚಮಚ ಮೆಂತ್ಯ ಕಾಳು ತಗೊಂಡೇನು. ನಾನು 1/4 ಕಪ್ ಕಿಂತನೂ ಕಡಿಮೆ ಆಗುವಷ್ಟ ಕಡ್ಲಿ ಬೇಳೆ ತಗೊಂಡೇನು. 1-2 ಸ್ಪೂನ್ ಅಂತ ಹೇಳ್ಬಹುದು ಅಷ್ಟಾಗುವಷ್ಟ ಕಡ್ಲಿ ಬೇಳೆ ತಗೊಂಡೇನು. 1 ಅರ್ಧ ಕಪ್ ನಮಗ ಅವಲಕ್ಕಿ ಬೇಕು. ಆದ್ರ ಅವಲಕ್ಕಿ ಈಗ ಇದ್ರ ಜೋಡಿ ನೆನೆ ಹಾಕೊಳ್ಳೋದಿಲ್ಲ. ನಾವು ರುಬ್ಕೊಳ್ಳೋಕ್ಕಿಂತ ಮುಂಚೆ 1 ಅರ್ಧ ಗಂಟೆ ಹಾಕಿದ್ರ ಸಾಕು. ಈಗ ಇವತ್ನೆಲ್ಲಾನು ತೊಳೆದ ನೆನೆ ಹಾಕೋಬೇಕು. 1 ಪಾತ್ರೆ ತಗೊಂಡೇನು. ಈ ಅಕ್ಕಿ ಎಲ್ಲ ಹಾಕ್ತೇನೆ ಇದ್ರಾಗ. ಉದ್ದಿನ ಬೇಳೆ, ಕಡ್ಲಿ ಬೇಳೆ, ಮೆಂತೆ ಕಾಳ ಇವತ್ನೆಲ್ಲಾನು 1-2 ರಿಂದ 3 ಸಲ ಕ್ಲೀನ್ ಆಗಿ ತೊಳ್ಕೊಬೇಕು ನಾವ. ರಾಶನ್ ಅಕ್ಕಿಯಾಗ ದೂಸ್ ಇರ್ತೈತಿ, ಅದಕ್ಕಾಗಿ ಕ್ಲೀನ್ ಆಗಿ ತೊಳ್ಕೊಬೇಕು. 2 ರಿಂದ 3 ಸಲ ಅಂತೂ ಮಿನಿಮಮ್ ತೊಳೆದ ನೆನೆ ಹಾಕೋರಿ. ಇವತ್ತು ನೀರ್ ತೆಗದ ಮತ್ತೊಂದ್ 2 ಸಲ ತೊಳ್ಕೊತೇನೆ ನಾನು. ತೊಳೆದ ನೀರ್ ತಕೊಂಡೇನು. ಈಗ ನೀರ್ ಹಾಕಿ ನೆನೆ ಇಡಬೇಕು. ಅಕ್ಕಿ ನಾವು 6 ರಿಂದ 7 ತಾಸ ನೆನೆಸ್ಕೋಬೇಕು. ನೆನೆದ ಬಳಿಕ ರುಬ್ಕೊಳ್ಳು. ನೋಡ್ರಿ, ನಾ ಇಲ್ಲಿ 1 ಅರ್ಧ ಕಪ್ ಆಗುವಷ್ಟ ಅವಲಕ್ಕಿ ತಗೊಂಡೇನು. ಆದ್ರೆ ಈಗ ಇವತ್ತು ನೆನೆ ಹಾಕಾನಿಲ್ಲ. ರುಬ್ಬಕ್ಕಿಂತ ಮೊದಲ ನೆನೆ ಹಾಕೋತೇನೆ 1 ಅರ್ಧ ತಾಸ. ಅಕ್ಕಿ ನೆನೆ ಹಾಕಿ 7 ತಾಸ ಆತು. ಇವತ್ನೀಗ ರುಬ್ಕೊಳ್ಳ ನಾವ. ನೋಡ್ರಿ, ಚಲೋದಂಗ ನೆನದ್ದಾವು. ಇನ್ನೊಮ್ಮೆ ತೊಳೆದ ನೀರೆಲ್ಲ ತಕ್ಕೊಂಡ್ ಕಸಿಂದ ರುಬ್ಕೋಬೇಕು. ಇವತ್ನ ನೀರೆಲ್ಲ ತಕೊಂಡೇನು. ನಾ ಇಲ್ಲಿ 1 ಅರ್ಧ ಗಂಟೆ ಮೊದಲ ಅವಲಕ್ಕಿ ಬಿ ನೆನೆ ಹಾಕಿದೇನು. ಅವತ್ನು ಇದ್ರಾಗ ಕೂಡಿಸ್ತೇನೆ. ಈಗ ದೋಸಾದ ಸೀಕ್ರೆಟ್ ಸಾಮಗ್ರಿ ಏನಂದ್ರ ಈರುಳ್ಳಿ. ಈಗ ಇವತ್ನು ಇದ್ರಾಗ ಹಾಕೊಳ್ಳು. ಈಗೆಲ್ಲಾ ಕೂಡ್ಸಿ ರುಬ್ಕೊಳ್ಳು. ಫ್ರೆಂಡ್ಸ್, ನೀವು ಒಮ್ಮೆ ಈ ತರ ಈರುಳ್ಳಿ ಹಾಕಿ ದೋಸಾ ಮಾಡ್ಕೊಂಡ್ ನೋಡ್ರಿ. ತಿನ್ನಾಕಂತೂ ಬಹಳ ರುಚಿಯಾಗಿರ್ತಾವು. ಇದಕ್ಕ ರುಬ್ಬಾಕ ಎಷ್ಟ್ ನೀರ್ ಬೇಕು ನೋಡಿ ಹಾಕಿ ರುಬ್ಕೊಂಡ್ ಬರ್ತೇನೆ ನಾನು. ಇದ್ ನೋಡ್ರಿ, ಪೂರಾ ನುಣ್ಣಗಾಗಿ ರುಬ್ಕೊಂಡೇನ್ ನಾನು. ಇದನ್ನ 1 ಪಾತ್ರೆದಾಗ ತಕ್ಕೊಳ್ಳು. ಪಾತ್ರೆ ದೊಡ್ಡದಿದ್ದದ್ ನೋಡಿ ತಕ್ಕೋರಿ. ಉಬ್ಬಿ ಕಸಿಂದ ಕೆಳಗೆಲ್ಲ ಬೀಳೋ ಚಾನ್ಸ್ ಇರ್ತೈತಿ. ನಾ ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿನ ದೊಡ್ಡದ್ ತಗೊಂಡೇನು. ಇದ್ ತಕೊಂಡೇನ್ ನಾನು. ಈಗ ಉಳಿದ ಅಕ್ಕಿ ಬಿ ರುಬ್ಕೊಳ್ಳು. ನಾ ಇಲ್ಲಿ 2 ಈರುಳ್ಳಿ ಯೂಸ್ ಮಾಡಿದೇನು. ಇದ್ನು ಬಿ ರುಬ್ಕೊಂಡ್ ಬರ್ತೇನೆ. ಈಗ ಇದ್ನು ರುಬ್ಕೊಂಡೇನ್ ನಾನು. ಎಲ್ಲಾ ಬಿ ಉಳಿದ್ ಬಿ ಇದೇ ತರ ರುಬ್ಕೋತೇನು. ನೋಡ್ರಿ, ಎಲ್ಲಾನು ರುಬ್ಕೊಂಡೇನ್ ನಾನು. ನಾ ಈಗ ಉಪ್ಪು ಮಿಕ್ಸ್ ಮಾಡದೇನು. ಉಪ್ಪ ನೀವು ಬೇಕಂದ್ರ ಮಾಡುವಾಗ ಬಿ ಮಾಡ್ಕೋಬಹುದು. ಆದ್ರೆ ಈಗ ಥಂಡಿ ದಿನ ಐತಿ, ಅದಕ್ಕಾಗಿ ಹಿಟ್ಟ ಚಲೋದಂಗ ಉಬ್ಬಿ ಬರಂಗಿಲ್ಲ. ನಾವು ಉಪ್ಪು ಹಾಕಿ ಇಡೋದ್ರಿಂದ ಹಿಟ್ಟ ಚಲೋ ಹಂಗ ಉಬ್ಬಿ ಬರ್ತೈತಿ. ಉಪ್ಪು ಹಾಕಿ ಎಲ್ಲಾ ಮಿಕ್ಸ್ ಮಾಡ್ರಿ. ಹಿಟ್ಟು ಬಹಳ ಗಟ್ಟಿ ಬಿ ಇರಬಾರ್ದು, ಬಹಳ ತಿಳುವು ಬಿ ಇರಬಾರ್ದು. ತಿಳುವಿದ್ರನು ಉಬ್ಬಂಗಿಲ್ಲ, ಗಟ್ಟಿ ಇದ್ರ ಬಿ ಉಬ್ಬಿ ಬರಂಗಿಲ್ಲ. ನಾವು ರುಬ್ಕುತ್ನ್ಯಾಗ ನೀರ್ ಕರೆಕ್ಟ್ ಆಗಿ ಹಾಕಿ ರುಬ್ಕೋಬೇಕು. ಇದ್ ನೋಡ್ರಿ, ಈ ತರ ಏತಿದ. ಈಗ ಮುಚ್ಚಿಡ್ತೇನೆ ನಾನು. ನಾಳೆ ಇವತ್ತ ದೋಸಾ ಮಾಡಿ ತೋರಿಸ್ತೇನು. ರಾತ್ರಿ ಹಿಟ್ಟು ರುಬ್ಬಿಟ್ಟಿದ್ದುಲ್ಲ, ನೋಡುನು ಬರ್ರಿ. ನೋಡ್ರಿ ಎಷ್ಟ್ ಫುಲ್ ಆಗೇತಿದ. ಅರ್ಧ ಇತ್ತ ಪಾತ್ರೆ ನಾವ್ ರಾತ್ರಿ ರುಬ್ಬಿದಾಗ ಈಗ ಫುಲ್ ಆಗಾಕ ಬಂದೈತಿ. ನೋಡ್ರಿ ಏನ್ ಮಸ್ತ್ ಆಗಿ ಉಬ್ಬಿ ಬಂದೈತಿ ಹಿಟ್ಟ. ಈಗ ಥಂಡಿ ದಿನ ಐತಿ, ಆದ್ರೂ ಬಿ ಹಿಟ್ಟ ಚಲೋದಂಗ ಉಬ್ಬಿ ಬಂದೈತಿ. ನೀವು ರಾತ್ರಿ ಉಪ್ಪು ಹಾಕಿರ್ಕಿಲ್ಲ ಅಂದ್ರೆ ಈಗ ಉಪ್ಪು ಮಿಕ್ಸ್ ಮಾಡ್ಕೋಬಹುದು. ಇದ್ ಹಿಟ್ಟ ನಂಗೆ ಎಲ್ಲಾ ಈಗ ಯೂಸ್ ಆಗಂಗಿಲ್ಲ. ನಂಗೆ ಈಗ ಎಷ್ಟು ಯೂಸ್ ಮಾಡಕ್ ಬೇಕಲ್ಲ ಅದ್ರಾಗ ಅಷ್ಟ ನಾ ಸಕ್ರಿ ಅದು ಮಿಕ್ಸ್ ಮಾಡ್ಕೋತೇನು. ಇಲ್ಲಿ ನಾನು 1 ಪಾತ್ರೆದಾಗ ತಕೊಂಡೇನು. ಒಂದ್ ಸ್ವಲ್ಪ ಸಕ್ರಿ ಮಿಕ್ಸ್ ಮಾಡದೇನ್ ನಾನು. ಸಕ್ರಿ ಮಿಕ್ಸ್ ಮಾಡೋದ್ರಿಂದ ಕಲರ್ ಚಲೋ ಬರ್ತೈತಿ ದೋಸಾದ. ಚಲೋದಂಗ್ ಮಿಕ್ಸ್ ಮಾಡ್ರಿ ಎಲ್ಲಾ ಒಮ್ಮೆ. ಈಗ ದೋಸಾ ಮಾಡ್ಕೊಳ್ಳು. ಇಲ್ಲ ನಾನು ತೆವೆ ಕಾಯಕ್ ಇಟ್ಟಿದ್ದೇನು.
ನಂದ ನಾನ್ ಸ್ಟಿಕ್ ತವೆ ಐತಿ, ಅದಕ್ಕಾಗಿ ನಾನು ಎಣ್ಣೆ ಯೂಸ್ ಮಾಡಾನಿಲ್ಲ. ನೀವು ಬೇಕಂದ್ರೆ ಎಣ್ಣೆ ಹಚ್ಚಿ ಬಿ ಹಾಕೋಬಹುದು. ಈಗ ದೋಸಾ ಮಾಡ್ಕೊಳ್ಳೋಣ ನಾವ. ನಿಮ್ಗೆ ಎಷ್ಟು ದೊಡ್ಡದು ಬೇಕಲ್ಲ ನೋಡಿ ಮಾಡ್ಕೋಬಹುದು. ಎಷ್ಟು ತೆಳ್ಳಗ್ ಬೇಕ್ವಿ ಅಷ್ಟು ಮಾಡ್ಕೋಬಹುದು. ನೀವ್ ಎಷ್ಟು ತೆಳ್ಳಗ್ ಮಾಡ್ಕೋತಿರಲ್ಲ ಅಷ್ಟು ಕ್ರಿಸ್ಪಿ ಆಗಿ ಬರ್ತಾವ ದೋಸಾ. ಹಾಕೋಬೇಕಾದ್ರೆ ಗ್ಯಾಸ್ ಸಣ್ಣ ಉರಿಯಲ್ಲಿ ಇಟ್ಕೊಂಡ ಹಾಕೋರಿ. ನಿಮ್ ದೋಸಾ ಎಳ್ಳಾನಿಲ್ಲ ತವೆಗೆ ಅಂಟ್ಕೊಳ್ಳೋದೈತೆ ಅಂದ್ರ ಹಾಕೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡ್ ನೀವ ಎಣ್ಣೆ ಹಚ್ಚಿ ಎಲ್ಲಾ ಸ್ಪ್ರೆಡ್ ಮಾಡಿ ಆಮ್ಯಾಗ ದೋಸಾ ಹಾಕೊಂಡ್ರಿ ಅಂದ್ರ ತವೆಗೆ ಅಂಟ್ಕೊಳ್ಳೋದಿಲ್ಲ ಅದ. ಒಂದ್ ಸ್ವಲ್ಪ ಬೇಲ್ ಬೆಳಕ ನೀವ್ ಎಣ್ಣೆ ತುಪ್ಪ ಏನ್ ಬೇಕಲ್ಲ ಅದನ್ನ ಹಚ್ಚಿ ಬೇಯಿಸ್ಕೋಬಹುದು. ಅದ್ರ ತುಪ್ಪ ಅದು ಹಚ್ಚಿ ಮಾಡ್ಕೊಳ್ಳೋದ್ರಿಂದ ದೋಸಾದ ಟೇಸ್ಟ್ ಚಲೋ ಬರ್ತತಿ. ನಾ ಇಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಚ್ಚದೇನು, ಬಾಳ ಏನಿಲ್ಲ, ಒಂದ್ ಸ್ವಲ್ಪ ಹಚ್ಚದೇನ್ ನಾನು ಬಿ. ಇದ ತವಾ ಬಾಳ ದೊಡ್ಡದೈತಿ, ಎಲ್ಲಾ ಕಡೆ ಬುರಿ ಬರುದಿಲ್ಲ, ಅದಕ್ಕಾಗಿ ತೆವೆ ಒಂದ್ ಸ್ವಲ್ಪ ಸರಿಸಿ ಬೇಯಿಸ್ಕೋಬೇಕಾಗ್ತತಿ. ಇದಾಗೈತಿ ತಕ್ಕೊಳ್ಳು. ನೋಡ್ರಿ ಏನ್ ಮಸ್ತ್ ಕಲರ್ ಬಂದೈತಿ ದೋಸಾದ. ಹೋಟೆಲ್ಗಳಲ್ಲೆಲ್ಲ ಇರ್ತಾವಲ್ಲ ಅದ ತರ ಬಂದಾವ್ ದೋಸಾ. ಅಟ್ಟ ಕ್ರಿಸ್ಪಿ ಆಗಿ ನೋಡ್ಬೋದು ನೀವು ಮೇಲ್ಗಡೆ ಕಲರ್ ಯಾವ ತರ ಬಂದೈತಿ ಅಂತ. ಈಗ ತಕ್ಕೋತನ್ನ ಇದಾಗೈತಿ ನೋಡ್ರಿ. ದೋಸಾ ಎಷ್ಟ್ ಕ್ರಿಸ್ಪಿ ಬಂದೈತಿ ಅಂತ ತೋರಿಸ್ತಾನು. ನೋಡಿದ್ರೆಲ್ಲ ದೋಸಾ ಎಷ್ಟ್ ಕ್ರಿಸ್ಪಿ ಆಗಿ ಬಂದೈತಿ. ಕಲರ್ ಅಂತೂ ನೀವು ನೋಡಾದಿರ್ಬೇಕು. ನಾವು ಹೋಟೆಲ್ಗಳಲ್ಲೆಲ್ಲ ಹೋಗಿ ತಿಂತೀವಲ್ಲ ಅದೇ ತರ ಬಂದೈತಿ. ರುಚಿ ಅಂತನು ಅದಕ್ಕಿಂತನೂ ಮಸ್ತ್ ಆಗಿರ್ತತಿ. ನೀವು ಒಮ್ಮೆ ಮಾಡಿ ನೋಡ್ರಿ, ಈ ತರ ತುಂಬಾ ಚೆನ್ನಾಗಿ ಬರ್ತತಿ. ಈ ದೋಸಾ ಮಾಡಿದ ಬಳಿಕ ನೀವು ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ. ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.